ನಮಸ್ತೆ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಗಂಜಲ ತಂದು ಗಂಜಲ ಎಲ್ಲ ಮನೆಗೆ ನೀಟಾಗೆಲ್ಲ ಪ್ರೋಕ್ಷಣೆ ಮಾಡಿ ದೇವ್ರ ಸಾಮಾನೆಲ್ಲ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮುಗಿಸೋಷ್ಟರಲ್ಲಿ ತುಂಬಾ ಲೇಟಾಯಿತು. ಆಲ್ರೆಡಿ 8 ಗಂಟೆ ಆಗೋಗಿತ್ತು. ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೇಗ ಬೇಗ ತೆಂಗಿನಕಾಯಿ ದೀಪ ಹಚ್ಚೋಕ್ಕೆ ತೆಂಗಿನಕಾಯಿ, ಅಕ್ಕಿ, ತುಪ್ಪ ಮತ್ತು ಬತ್ತಿ ಮತ್ತು ಹೂಗಳು ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಸೀದಾ ನಾವು ಟೆಂಪಲ್ಗೆ ಬಂದ್ವಿ. ಬರಬೇಕಾದ್ರೆ ಹಾಲು ಮತ್ತು ಎಳ್ನೀರನ್ನ ತೊಗೊಂಡು ಬಂದ್ವಿ. ಅರ್ಶಿನದ ಪುಡಿನೂ ಕೂಡ ತೊಗೊಂಡು ಬಂದ್ವಿ. ತಂದು ಇಲ್ಲಿ ಅಭಿಷೇಕಕ್ಕೆ ಅಂತ ಕೊಟ್ವಿ. ಅಭಿಷೇಕನೂ ಕೂಡ ಆಯಿತು. ತುಂಬ ಚೆನ್ನಾಗಿ ಇವತ್ತು ಪೂಜೆನೂ ಕೂಡ ಮುಗೀತು. ಮತ್ತು ಅಲಂಕಾರನ ಮಾಡ್ತಾಯಿದ್ರು. ನಮಗೂ ಕೂಡ ಲೇಟಾಗುತ್ತೆ ಅಂತೇಳಿ ತೆಂಗಿನಕಾಯಿ ದೀಪನ ಹಚ್ಚಿ ಪೂಜೆ ಎಲ್ಲ ನಾವು ಕೂಡ ಮುಗಿಸ್ಕೊಂಡ್ವಿ. ಅಮ್ಮನವ್ರಿಗೆ ಅರ್ಶಿನದ ಪುಡಿನ ಕೊಡಬೇಕಾದ್ರೆ ಗೋಪುರಮ್ಮೆ ಕೊಡಿ, ಯಾಕೆಂದರೆ ಬೇರೆ ಬೇರೆ ಯಾವುದ್ಯಾವುದೋ ಇರುತ್ತೆ ಈಗ ಬ್ರ್ಯಾಂಡ್ಗಳು, ಅದ್ಯಾವುದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಗೋಪುರಮ್ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ಒಂದು ಸಲ ಹಾಗೆ ಬೇರೆದನ್ನು ತೊಗೊಂಡೋಗಿ ಕೊಟ್ಟೆ. ಆಮೇಲೆ ಅವ್ರು ಹೇಳಿದ್ರು ಗೋಪುರಮ್ ಅರ್ಶಿನದ ಪುಡಿನ ತಂದು ಕೊಡಿ, ತುಂಬ ಒಳ್ಳೆಯದು ಅಂದರು. ಅದಾದಮೇಲೆ ನಾನು ಅವತ್ತಿನಿಂದ ಗೋಪುರಮ್ ಅರ್ಶಿನದ ಪುಡಿನೇ ತಂದು ಇಲ್ಲಿ ನಾನು ಕೊಡೋದು. ಸಮಸ್ಯೆ ಯಾರಿಗಿರಲ್ಲ ಹೇಳಿ, ಎಲ್ರಿಗೂ ಇರುತ್ತೆ. ಅದಕ್ಕೆ ಪರಿಹಾರನೂ ಕೂಡ ಇರುತ್ತೆ. ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ. ತೆಂಗಿನಕಾಯಿ ದೀಪನ ಹಚ್ಚೋದ್ರಿಂದ ನಮಗಿರುವಂಥ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಸಾಲ ಬಾಧೆ ಇರ್ಬೋದು, ಮಕ್ಕಳು ಓದದೇ ಇರ್ಬೋದು, ನಮ್ಮ ಕೆಲಸ ಕಾರ್ಯಗಳು ಆಗದೇ ಇರ್ಬೋದು, ಎಲ್ಲ ಸಮಸ್ಯೆಗೂ 9 ವಾರ ಒಂದು ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಏನೇ ಕಷ್ಟ ಬರಲಿ ನಗ್ನಗ್ತಾ ಸ್ವೀಕರಿಸಿ. ಖಂಡಿತ ಮುಂದೊಂದು ದಿನ ಒಳ್ಳೆಯ ದಿನ ನೋಡೇ ನೋಡ್ತೀರ.